ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಎಲ್ಲರೂ ಮನೇಲೂ ಕೂಡ ತುಂಬ ಕುಡುಕರು ಇದ್ದೇ ಇರ್ತಾರೆ. ನಿಮ್ಮ ಅಕ್ಕಪಕ್ಕದ ಮನೇಲೂ ಕೂಡ ಕುಡುಕರು ತುಂಬ ಜನ ಇರ್ತಾರೆ. ಆದರೆ ಪ್ರತಿಯೊಬ್ಬ ಕುಡುಕನೂ ಈ ವಿಡಿಯೋನ ನೋಡಲೇಬೇಕಾದಂಥ ವಿಚಾರ ಇದೆ. ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ನೋಡಿ, ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ. ಪ್ರತಿಯೊಂದು ಮನೆಯಲ್ಲೂ ಕೂಡ ಕುಡುಕರು ಇದ್ದೇ ಇರ್ತಾರೆ. ಆದ್ರೆ ಕುಡಿಯೋದು ತಪ್ಪಲ್ಲ, ಅದು ಲಿಮಿಟ್ ಮೀರಿ ಕುಡಿದ್ರೆ ಈ ರೀತಿ ಆಗೋದಂತೂ ಶತಸಿದ್ಧ. ಯಾಕೆ ಅಂತ ಹೇಳಿದ್ರೆ, ಈ ವಿಡಿಯೋನ ನೋಡೋದ್ರಿಂದ ನಿಮ್ಮ ಕಣ್ಣಲ್ಲಿ ನೀರಲ್ಲ ಸ್ವಾಮಿ, ರಕ್ತನೇ ಬರುತ್ತೆ. ಇಂಥ ಒಂದು ದುರ್ಸ್ಥಿತಿ ಇದೆಯಲ್ಲ, ಮನುಷ್ಯ ಜನ್ಮದಲ್ಲಿ ಹುಟ್ಟಿರ್ತಕ್ಕಂಥ ಯಾವ ವ್ಯಕ್ತಿಗೂ ಬರಬಾರ್ದು, ಕೊನೆ ಪಕ್ಷ ನಮ್ಮ ಶತ್ರುಗಳಿಗೂ ಬರಬಾರ್ದು ಅನ್ನೋದಕ್ಕೆ ದಯವಿಟ್ಟು ಈ ವಿಡಿಯೋನ ನೋಡಿ. ಜೊತೆಗೆ ಪ್ರತಿಯೊಬ್ಬ ಕುಡುಕರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಲೇಬೇಕು, ಮಾಡೇ ಮಾಡ್ತೀರಾ. ಯಾಕಂದ್ರೆ ಇದನ್ನ ನೋಡಿದ್ಮೇಲೆ ಶೇರ್ ಮಾಡದೇ ಇರೋಕ್ಕೆ ನಿಮ್ಮ ಕೈಲಿ ಸಾಧ್ಯನೇ ಇಲ್ಲ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ. ಈಗ ಟೈಮು ಸರಿಸುಮಾರು 12 ಗಂಟೆ ಆಗ್ತಾ ಇದೆ ರಾತ್ರಿ. ಇಷ್ಟೊತ್ತು ರಾತ್ರಿಯಲ್ಲಿ ಇಂಥ ವಿಚಾರಗಳ ಬಗ್ಗೆ ಯಾಕೆ ಇಷ್ಟೊತ್ತು ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಅರ್ಥ ಆಗುತ್ತೆ. ದಯವಿಟ್ಟು ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡೋದನ್ನ ಮರಿಬೇಡಿ. ದಯವಿಟ್ಟು ವಿಡಿಯೋ ನೋಡಿ ಮಾತ್ರ ನನಗಂತೂ ಭಾಳ ನೋವಾಗಿದೆ, ಭಾಳ ಬೇಜಾರಾಗಿದೆ. ಏನೂ ಗೊತ್ತಿಲ್ಲ, ಬಟ್ ಇಂಥ ಮಾಹಿತಿಗಳನ್ನ ನಿಮಗೆ ಕೊಡ್ಬೇಕನ್ನೋದು ನನ್ನ ಉದ್ದೇಶ. ಇದರಿಂದ 100 ಜನ ಬೈಕೊಂಡ್ರೂ ಪರವಾಗಿಲ್ಲ, ಒಬ್ರು ಒಳ್ಳೇದಾದ್ರೆ ನನಗೆ ತುಂಬ ಸಂತೋಷ. ಈಗ 100 ಜನ ಈ ವಿಡಿಯೋ ನೋಡಿ ಬೈದ್ರೂ ಪರವಾಗಿಲ್ಲ, ಆದರೆ ಒಬ್ರಿಗಾದ್ರೂ ಒಳ್ಳೇದಾದ್ರೆ ಅದಕ್ಕಿಂತ ಪುಣ್ಯ ಮತ್ತೊಂದಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ನಿಜವಾಗ್ಲೂ ಇದೊಂದು ಕರುಣಾಜನಕ ಕಥೆಯ ವಿಡಿಯೋ ಇದು. ಈ ವಿಡಿಯೋನ ನೋಡಿದ ಮೇಲೂ ನಿಮ್ಗೇನಾದ್ರೂ ಮನ್ಸು ಕರಗಲಿಲ್ಲ, ಈ ವಿಡಿಯೋನ ಶೇರ್ ಮಾಡಕ್ಕೆ ಮನ್ಸು ಬಂದಿಲ್ಲ ಅಂದರೆ ನಿಜವಾಗ್ಲೂ ನಾವೆಲ್ಲರೂ ಮನುಷ್ಯರಾಗಿರೋದಕ್ಕಂತೂ ಸಾಧ್ಯ ಇಲ್ಲ. ಸೊ ನಿಜವಾಗ್ಲೂ ನನ್ನ ಮನ್ಸಿಗೆ ನೋವಾಗಿದೆ, ಭಾಳ ಬೇಜಾರಾಗಿದೆ. ಬಟ್ ಆದರೆ ಈ ಸಮಾಜ ಸೇವೆಯಲ್ಲಿ ನನಗೊಂಥರ ಖುಷಿ ಇದೆ, ನೆಮ್ಮದಿ ಇದೆ, ಸಮಾಧಾನ ಇದೆ. ಯಾಕಂದರೆ ಒಬ್ಬರು ಕಣ್ಣೀರನ್ನ ಒರೆಸೋದ್ರಲ್ಲಿ ಎಷ್ಟು ಮಜಾ ಇದೆ ಅಂದರೆ ಅದನ್ನು ಅನುಭವಿಸ್ದವ್ನಿಗೆ ಅಷ್ಟೇ ಗೊತ್ತು. ಇನ್ನೊಬ್ಬರು ನೋಡ್ಬೋದು, ಇವಾಗ ಬರೋಬ್ಬರಿ ಟೈಮು 12 ಗಂಟೆ 12 ನಿಮಿಷ ಆಗ್ತಾ ಇದೆ. ಆದರೆ ಒಬ್ಬ ವ್ಯಕ್ತಿನ ಉಳಿಸೋದು ಒಬ್ಬ ವ್ಯಕ್ತಿನ ಬೆಳೆಸೋದು, ಒಬ್ಬ ವ್ಯಕ್ತಿಗೆ ಗೌರವ ಕೊಡೋದು ನಮ್ಮ ಮೂಲ ಉದ್ದೇಶ ಅಷ್ಟೇ. ನೋಡಿ, 12 ಗಂಟೆ 12 ನಿಮಿಷದಲ್ಲಿ ಒಂದು ಅದ್ಭುತವಾದಂಥ ಕೆಲಸಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೀನಿ. ದಯಮಾಡಿ ಈ ವಿಡಿಯೋನ ನೋಡಿದ್ಮೇಲೆ ನೀವು ಡಿಸೈಡ್ ಮಾಡಿ, ಜನಸ್ನೇಹಿ ಆಶ್ರಮ ಅಂದ್ರೆ ಏನು, ಜನಸ್ನೇಹಿ ಯೋಗೇಶ್ ಅಂದ್ರೆ ಏನು, ಈ ಸೇವೆ ಹೆಂಗಿರುತ್ತೆ ಅಂತ. ಅಣ್ಣ ದಯವಿಟ್ಟು ಮುಂದೆ ಬನ್ನಿ ಅಣ್ಣ. ಅಣ್ಣ ಅಯ್ಯೋಯ್ಯೋಯ್ಯೋ ಅಣ್ಣ, ಏನಣ್ಣ ನಿಮ್ಮ ಹೆಸರು? ಪ್ರಸನ್ನ ಕುಮಾರ್ ಅಂತ. ಪ್ರಸನ್ನ ಕುಮಾರ್. ಯಾವ ಊರಣ್ಣ ನಿಮ್ದು? ನಮ್ದು ಇಲ್ಲಿ ಹ್ಯಾಂಡ್ ಪೋಸ್ಟ್ ಹತ್ರಲ್ಲ. ಹ್ಯಾಂಡ್ ಪೋಸ್ಟ್? ಯಾವ ಹ್ಯಾಂಡ್ ಪೋಸ್ಟ್ ಅಣ್ಣ? ಗುಡೆಮರಡಿ ಹ್ಯಾಂಡ್ ಪೋಸ್ಟ್. ನಂಗೆ ಒಂಚೂರು ಮುಂದೆ ಬಂದ ಆಗುತ್ತಣ್ಣ ಬರಕ್ಕೆ? ಬರ್ಬೇಕು, ಏನ್ ಮಾಡೋಣ. ಅಯ್ಯಯ್ಯೋ, ಹುಡುಗರಿಗೂ ಈ ವಸ್ತು, ಈ ಬಹುಮಾನ ಅಂತೂ ಬೇಡ. ಎಷ್ಟು ದಿವಸ ಆಯ್ತಣ್ಣ? ಎಲ್ಲಿ ಮಲಗ್ತಿದ್ರಿ ಇಷ್ಟು ದಿವಸದಿಂದ? ಹಾಸ್ಪಿಟ್ಲಿಗೆ ಇದ್ದೆ. ಯಾವ ಹಾಸ್ಪಿಟ್ಲು? ಗೌರ್ಮೆಂಟ್ ಹಾಸ್ಪಿಟ್ಲ್. ಎಷ್ಟು ದಿನ ಇದ್ರಿ? 1 ತಿಂಗಳು ತನಕನೂ ಇದ್ದೆ. ಯಾರ ಹೆಂಡತಿ ಮಕ್ಳು ಇಲ್ಲ, ಬಂಧು ಇಲ್ಲ, ಬಡಗ. ಬನ್ನಿ ಅಣ್ಣ, ಇಳಿದು ಬನ್ನಿ ಅಣ್ಣ, ಮಾತಾಡೋಣ. ನಿಮ್ಮ ಹತ್ರ ತುಂಬಾ ವಿಚಾರಗಳ ಬಗ್ಗೆ ನಾನು ಚರ್ಚೆ ಮಾಡಬೇಕು. ಯಾಕಂದ್ರೆ ಇದೊಂದು ನಿಜವಾಗ್ಲೂ ಬಹಳ ಕರುಣಾಜನಕ ವಿಡಿಯೋ ಇದು, ನಿಜವಾಗ್ಲೂ. ಬನ್ನಿ ಅಣ್ಣ, ಆಗುತ್ತಣ್ಣ? ಬರ್ಬೇಕಾ ಮೇಲೆ? ಬನ್ನಿ. ಕಾಲು ಹೋಗ್ಬಿಟ್ಟಿದೆ ಕಂಪ್ಲೀಟು. ಕಾಲು ನೋಡಿ ಸ್ನೇಹಿತರೆ, ಎಲ್ಲ ಕೀವು ರಕ್ತ ಬರ್ತಾ ಇದೆ, ಕೀವು ರಕ್ತ ಬರ್ತಾ ಇದೆ ಕಾಲಲ್ಲಿ, ಕೈಯಲ್ಲಿ. ಆಮೇಲೆ ಈ ಬನ್ನಿ ಅಣ್ಣ, ನೋಡಿ ಎಲ್ಲ ಕೀವು ರಕ್ತ ಬರ್ತಾ ಇದೆ ಅಣ್ಣ, ನಿಜವಾಗ್ಲೂ. ಯಪ್ಪ 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 ಅಣ್ಣ, ಪಾಪಿಗಳಿಗೂ ಈ ಶಿಕ್ಷೆ ಕೊಡಲ್ಲ ಅಣ್ಣ ದೇವರು, ಪಾಪಿಗಳಿಗೂ ಕೊಡಲ್ಲ, ಒಳ್ಳೆಯವ್ರಿಗೆ ಕೊಟ್ಟಿರೋದು. ಸ್ನೇಹಿತರೆ ನೋಡಿ ಇಲ್ಲಿ 1 ನಿಮಿಷ ಅಣ್ಣ, ನೋಡಿ ಈ ಹೊಟ್ಟೆ ಮುಟ್ಟಿದ್ರೆ ಒಂದು ಚೂರು ಸ್ನೇಹಿತರೆ ಒಳಗೆ ಹೋಗ್ತಾ ಇಲ್ಲ. ಆ ವ್ಯಕ್ತಿ ಎಷ್ಟು ನರಕ ಅನುಭವಿಸ್ತಿದ್ದಾನೋ ಆ ವ್ಯಕ್ತಿಗೆ ಅಷ್ಟೇ ಗೊತ್ತು. ದಯಮಾಡಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ಪ್ರತಿಯೊಂದು ಮನೆಯಲ್ಲೂ ಈ ವಿಡಿಯೋನ ನೋಡಬೇಕು. ಕಾರಣ ಏನು ಅಂತ ಇವ್ರು ಹೇಳ್ತಾರೆ, ಆಮೇಲೆ ನೀವು ತಿಳ್ಕೊಳ್ಳಿ. ದಯವಿಟ್ಟು ಬನ್ನಿ, ಇಟ್ಕೊಳ್ಪ ಸ್ನೇಹಿತರೆ. ನೋಡಿ, ಇವರು ಹೊಟ್ಟೆ ದಪ್ಪ ಇದ್ದಾರೆ ಅಂತ ತಿಳ್ಕೊಳಕ್ ಹೋಗ್ಬೇಡಿ. ಇವ್ರು ಹೊಟ್ಟೆ ದಪ್ಪ ಇರೋದಿಲ್ಲ, ದಪ್ಪ ಆಗಿರೋದು. ಅದು ಯಾಕೆ ಏನು ಅಂದ್ರೆ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಬೇಡ ರೀ ಮನುಷ್ಯನ ಜನ್ಮ, ಬೇಡ ನಿಜವಾಗ್ಲೂ ಬೇಡ. ಇಷ್ಟೊಂದು ನರಕದಲ್ಲಿ ಮನುಷ್ಯ ಬದುಕಬೇಕಾದ ಯಾವ
ಅಗತ್ಯನೂ ಕೂಡ ಇಲ್ಲ. ಬಹಳ ಬೇಜಾರಾಗುತ್ತೆ. ಬರೋಬ್ಬರಿ 3-4 ದಿನಗಳಿಂದ ಗೌರ್ಮೆಂಟ್ ಹಾಸ್ಪಿಟಲ್ ಆಚೆಗಡೆ ಮಲಗ್ತಾ ಇದಾರಂತೆ. ಅದು ಯಾಕೆ ಏನು ಅಂತ ನನಗೆ ಗೊತ್ತಿಲ್ಲ. ಬನ್ನಿ ಇಲ್ಲಿ ಬನ್ನಿ, ಇಲ್ಲಿ ಸ್ವಾಮಿಯಿಂದ ಕೂತ್ಕೊಳ್ಳಿ. ನಿಮ್ಗೊಂದು ಅವರ ಶಕ್ತಿ ಇದ್ದಂಗೆ ಇವಾಗ. ಯಾಕೆ ಹಿಂಗ್ ಕೂತ್ಕೊಂತ ಇದೀರಾ ನೀವು? ಇನ್ನು ಕೂರಕ್ಕಾಗಲ್ಲ. ಏನಾಗ್ತಾ ಇದೆ? ಎರಡು ಟಚ್ ಆಗುತ್ತೆ. ಅಣ್ಣ ಏನಾಗಿರೋದು ನಿಮ್ಗೆ? ಇದು ಲಿವರ್ ಹೋಗಿದೆ. ಇದು ದಪ್ಪ ಟಚ್ ಆಗುತ್ತೆ. ಮರ್ಮಾಂಗ ದಪ್ಪ ಆಗಿದೆ. ಈ ಎರಡು ತಡೆನೂ ಹೆಜ್ಜೆ ಕರಿ ಉಜ್ಜುತ್ತೆ. ಅಣ್ಣ ನಾನು ಕೇಳೋದು, ದೇವ್ರು ಏನೋ ಕೊನೆಗಾಲದಲ್ಲಿ ಹೆವಿ ಕಷ್ಟ ಕೊಡ್ತಾನೆ ಅಂತ ಕೇಳಿದ್ದೆ. ಬಟ್ ಯಾಕೆ ಈ ತರ ಕಷ್ಟ ಬಂತು ನಿಮ್ಗೆ? ಯಾರು ನೀವು? ಯಾವ ಊರು ನಿಮ್ದು? ನಮ್ದು ಗುಡಮನಡಿ ಅನ್ಪಸ್ಟ್ ಹತ್ರ. ನನಗೆ ಹೆಂಡ್ರಿಲ್ಲ, ಮಕ್ಳಿಲ್ಲ. ಮದ್ವೆ ಆಗಿಲ್ವಾ? ಮದ್ವೆ ಆಗಿದೆ. 6 ವರ್ಷದಿಂದ ಅವ್ರ ಪಾಡಿಗೆ ಎಲ್ಲವ್ರಂತಾನೂ ಗೊತ್ತಿಲ್ಲ. ಬಂದು ಇದ್ರು ಬಳಗ ಇದ್ರು ಯಾರು ಇಲ್ಲ. ಎಷ್ಟು ಜನ ಅಣ್ಣ ತಮ್ಮಂದಿರಿದಾರ? ನನಗೆ ಅಣ್ಣ ತಮ್ಮರೆಲ್ಲ ನಾನು ಒಬ್ಬನೇ, 3 ಜನ ಹೆಣ್ಮಕ್ಳು. ಆದ್ರೆ ಅವ್ರ ಪಾಡು ಅವ್ರವ್ರೆ. ಫೋನು ಮಾಡಿದ್ದೆ, ಯಾರು ಬರ್ಲಿಲ್ಲ. ಏನೋ ನಿಮ್ಮ ಹೆಸರು ಏನೋ ಹುಡುಗ ಚೆನ್ನಾಗಿಲ್ಲ ಅನ್ಪಷ್ಟ ಕೇಳಿದ್ಕೆ ಹಾಸ್ಪಿಟ್ಲ್ ಹತ್ರ ಬಂದ್ರು, ಕರ್ಕೊಂಡ್ ಬಂದ್ರು. ಇಲ್ಲಿ ಅಣ್ಣವ್ರು ನೋಡ್ತಾರೆ, ಸೌಲಭ್ಯ ಚೆನ್ನಾಗಿದೆವು. ಅಲ್ಲ ಈಗ ರಿಲೇಷನ್ಗಳ ಮನೆಗಳಿಗೆ ಹೋಗಿದ್ರ ನೀವು? ಯಾರ ಮನೆ ಹತ್ರ ಹೋದ್ರು, ಫೋನ್ ಮಾಡಿದ್ರು ಯಾರು ರಿಸೀವ್ ಮಾಡ್ಲಿಲ್ಲ. ಹೋದ್ರು ಅವ್ರ ಕಷ್ಟ ಅವ್ರು ಹೇಳ್ಕೊತಾರೆ. ಏನಂತ ಹೇಳ್ತಾರೆ ಅಣ್ಣ? ಏನ್ ಹೇಳ್ತಾರೆ ಅಂದ್ರೆ ನಮ್ಮ ಹತ್ರ ಇಲ್ಲಪ್ಪ, ಏನ್ ಮಾಡಿದೆ. ನಾನು ಸುಮಾರು ಜನ ಕೇಳಿದೆ, ಕೆಲವ್ರು ಮೆಡಿಸಿನ್ ಎಲ್ಲ ಕೊಟ್ಟಿದ್ರು. ಅದಕ್ಕೆ ಹೇಳ್ಕೊಂಡು ಸುಮಾರು ಜನ ಒಂದು ಇಂಜೆಕ್ಷನ್ ಬಗ್ಗೆ ಹೇಳಿದ್ರಿ. ಎಷ್ಟು ಒಂದು ಇಂಜೆಕ್ಷನ್ ಬಂದು 8,500 ರೂಪಾಯಿ. 8,500 ಎಷ್ಟು ದಿನಕ್ಕೆ ಹಾಕ್ಬೇಕು? ಅದು ಒಂದೇ ಟೈಮ್. ಒನ್ ಟೈಮ್? ಎಷ್ಟು ದಿನಕ್ಕೆ ಒಂದ್ಸತಿ? ಒಂದೇ ಸಲಿಗೆ. ಅಲ್ಲ, ಎಷ್ಟು ದಿನಕ್ಕೆ ಒಂದ್ಸತಿ ಹಾಕ್ಬೇಕು ಅದನ್ನ? ಒಂದೇ ಸಲಿಗೆ ಒಂದ್ ಟೈಮ್ 8,500. ತಿರ್ಗಾ ಮೆಡಿಸಿನ್ ಒಂದ್ ತಿಂಗಳಿಗೋ 15 ದಿವಸಕ್ಕೋ? ಅದು ಒಂದೇ ಸಲಿ ಹಾಕೋದು. ಅದು ಗೊತ್ತಾಯ್ತು ಅಣ್ಣ. ದಿನ ಹಾಕ್ಬೇಕಾ? ಇಲ್ಲ, ಅದು ವಾಟರ್ ಯೂಸ್ ಮಾಡಕ್ಕೆ. ಎಷ್ಟು ಸತಿ ಹಾಕ್ಬೇಕು? ಒಂದೇ ಸಲಿಗೆ. ಒಂದಕ್ಕೆ ಹಾಕಿ ಇನ್ನೊಂದ್ ಸಲಿಗೆ ಹಾಕ್ಬೇಕಾದ್ರೆ 2ನೇ ಟ್ರಿಪ್. ಅದೇ ಯಾವ್ಯಾವಾಗ ಹಾಕ್ಬೇಕು? ತಿಂಗಳು ಕಳೆದ್ಮೇಲೆ 8,500 ರೂಪಾಯಿ ಇಂಜೆಕ್ಷನ್. ಹಂಗೆ ಹೇಳ್ಬೇಕು ನೀವು. 8,500 ರೂಪಾಯಿ ಆಗುತ್ತೆ ಒಂದ್ ಇಂಜೆಕ್ಷನ್. ಒಂದು ಇಂಜೆಕ್ಷನ್. ಬರೀ ನೀರು ಇದು ತೆಗಿಯಕ್ಕೆ. ಸಂಬಂಧಿಕರುಗಳೆಲ್ಲ ಏನಂತಾರಣ? ಏನಂತಾರ ಅಂದ್ರೆ ಅವ್ರು ಇರೋದೇ ಹೇಳ್ತಾರೆ. ಯಾವ ಸಂಬಂಧನೂ ಬೇಡ, ಯಾವ ಬಂಧುನೂ ಬೇಡ, ಬಡನೂ ಬೇಡ ಅನ್ಸ್ಬಿಡ. ಕೇಳಿ ಆಮೇಲೆ ಆಗ ಹುಡುಗ ಹೇಳಿದ್ಕೆ ನಿಮ್ಮ ಹೆಸರು ಹೇಳಿದ್ಮೇಲೆ ಫೋನ್ ಮಾಡಿದ್ಮೇಲೆ ಇಲ್ಲಿ ತಕ್ಕ ಬಂದು ತಲುಪ್ದೆ. ನಮ್ಮ ಆಶ್ರಮದ ಬಗ್ಗೆ ಯಾರು ಹೇಳಿದ್ರು ನಿಮ್ಗೆ? ಒಬ್ಬ ಹುಡುಗ ಇದ್ದಾನೆ, ಹ್ಯಾಂಡಿಕ್ಯಾಪ್ ಅಂತ. ಆ ಹುಡುಗ ಫೋನ್ ನಂಬರ್ ಮಾಡಿಸಿ ವಿಡಿಯೋ ಮಾಡಿಸಿ 3 ದಿವಸದಿಂದ ಅಲ್ಲೇ ಇದೆ ಹಾಸ್ಪಿಟಲ್. ಎಲ್ಲಿ ಮಲಗ್ತಾ ಇದ್ರಿ? ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರ. ಗೌರ್ಮೆಂಟ್ ಹಾಸ್ಪಿಟಲ್ ಆಚೆನೆ ಅಲ್ಲೇ ಮಲಗ್ತಿದ್ದೆ. ಅಲ್ಲೂ ಇದ್ದೆ. ಇದ್ರೂ ಅವರು ನೋಡಿದ್ರು. ಅದೇ ಗೌರ್ಮೆಂಟ್ ಹಾಸ್ಪಿಟಲ್ ಏನ್ ಟ್ರೀಟ್ಮೆಂಟ್ ಕೊಡಬೇಕು ಅದನ್ನ ಕೊಟ್ಟಿರ್ತಾರೆ. ಅಲ್ಲೇ ಟ್ರೀಟ್ಮೆಂಟ್ ನನಗೆ ಏನೂ ಕೊಟ್ಟಿರಲಿಲ್ಲ. ಮಾಮೂಲಿ ಇಂಜೆಕ್ಷನ್ ಕೊಡೋರು, ಮಾಡೋರು ಅಷ್ಟೇ. ಮೆಡಿಸಿನ್ ಏನ್ ಬೇಕಾದ್ರು ಅವ್ರು ಇವ್ರಿಗೆ ಯಾರು ಫೋನ್ ಮಾಡಿಸಿದ್ರೆ ಮೆಡಿಕಲ್ ಸ್ಟೋರ್ ಇರ್ತಾರೆ. ನಾನು ಒಂದೇ ಮಾತು ಹೇಳ್ತೀನಿ ಅಣ್ಣ, ಇದು ನೀವು ನೋಡ್ಕೊಂಡಷ್ಟು ಅಥವಾ ನಾನು ಹೇಳಿದಷ್ಟು ಈಸಿ ಅಂತೂ ಅಲ್ಲ ಈ ಕೆಲಸ. ತುಂಬಾ ಪ್ರಾಬ್ಲಮ್ ಇದೆ ಅಣ್ಣ. ಲಿವರ್ ಪ್ರಾಬ್ಲಮ್ ಇದೆ, ನನಗೆ ಅನ್ಸಿರೋದು ಹೇಳ್ತಾ ಇದೀನಿ. ಕಿಡ್ನಿ ಪ್ರಾಬ್ಲಮ್ ಇದೆ. ಕಿಡ್ನಿ ಇದೆ, ಯಾವ್ದಿಲ್ಲ. ಮರ್ಮಾಂಗದ್ದು ಸ್ವಲ್ಪ ಇದಿದೆ. ಆಮೇಲೆ ಕಾಲು ಎರಡು ಕೂಡ ಸ್ವೆಲ್ಲಿಂಗ್ ಇದೆ. ಇದು ಸರ್, ಇದು ಒಂದ್ ಸ್ವಲ್ಪ ಇದನ್ನ ಬಾಧೆ ಆಗಿಲ್ಲ. ಏನ್ ಹೇಳ್ತೀರಣ್ಣ ಕರ್ನಾಟಕದ ಜನ? ಎಲ್ಲ ಜನಕ್ಕೆ ನಿಮ್ಮ ಕೈಗೆ ಆಗೋ ಸಹಾಯ ಅಣ್ಣವ್ರ ಕೈಗೆ ಏನೋ ಕೊಟ್ರೆ ನಮಗೆ ಈ ಜೀವ, ಬಡವ ಜೀವ ಒಂದ್ ಸ್ವಲ್ಪ ಬದುಕಂದು ಹೆಂಗೋ ಇನ್ನೂ 2 ದಿವಸ ಉಸಿರಾಡ್ತೀನಿ. ಕೊಡುಕರಿಗೂ ಈ ಸವಾಸ ಈ ಜನ್ಮನೇ ಬೇಡ. ಈ ತರ ಆಗೋದಕ್ಕೆ ಕಾರಣ ನಿಮ್ ಕೊಡ್ತಾನೆ ಕಾರಣ. ಏನ್ ಹೇಳ್ತೀರಾ ಅಂತ ಕುಡುಕರಿಗೆ? ಬೇಡ ಅಂತ ಹೇಳ್ತಿದ್ದೀನಲ್ಲ. 1000 ಜನ ಕುಡುಕರು ಇರ್ಬೋದು. ನಾನು ಏನಾದ್ರು ಬೈಕಂದ್ರೂ ಪರವಾಗಿಲ್ಲ. ಕುಡ್ದಿರೋರು ನಿಮ್ ಕಣ್ಣಾಗ ನೀರು ಬಂದ್ರು ಪರವಾಗಿಲ್ಲ, ಬರದಿದ್ರು ಪರವಾಗಿಲ್ಲ. ಆ ಕುಡಿಯೋ ಸವಾಸನೆ ಬೇಡ ಅನ್ಸ್ಬಿಟ್ಟು. ಕುಡಿತದಿಂದ ನೀವು ಪಡ್ಕೊಂಡಿದ್ದೇನು ಕಳ್ಕೊಂಡಿದ್ದೇನು? ಪಡ್ಕೊಂಡಿತ್ತು ಇಲ್ಲ, ಕಳ್ಕೊಂಡಿತ್ತು ಇದೇನೆ. ಪಡ್ಕೊಂಡಿತ್ತು ಹೋಯ್ತು, ಇದೇನೆ ಲಾಸ್ಟ್. ಈ ಪರಿಸ್ಥಿತಿನೇ ಬಂದಿರೋದು. ಎಲ್ಲ ಕುಡುಕರಿಗೂ ಪ್ರತಿಯೊಂದು ಮನೆಯಲ್ಲೂ ಕೂಡ ಕುಡುಕರು ಇದ್ದೇ ಇರ್ತಾರೆ. ಆದ್ರೆ ಕುಡಿಯೋದು ತಪ್ಪಲ್ಲ, ಅದು ಲಿಮಿಟ್ ಮೀರಿ ಕುಡಿದ್ರೆ ಈ ರೀತಿ ಆಗೋದಂತೂ ಶತಸಿದ್ಧ. 100% ಬರೆದಿಟ್ಕೊಳ್ಳಿ ಸ್ನೇಹಿತರೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಈ ವಿಡಿಯೋನ ಪ್ರತಿಯೊಬ್ಬ ಕುಡುಕರು ನೋಡ್ಲೇಬೇಕು. ಯಾಕಂದ್ರೆ ನಿಮ್ ದುಡ್ಡು ಕೊಟ್ಟು ನಿಮ್ಮ ದೇಹನ, ನಿಮ್ಮ ಅಂಗಾಂಗವನ್ನ ಹಾಳು ಮಾಡ್ಕೊಳ್ಳುವಂತ ಒಂದು ದುರ್ಚಟ ನಿಮ್ಗೆ ಬೇಕಾ? ನೀವೇ ಡಿಸೈಡ್ ಮಾಡಿ. ಇವ್ರು ಹೇಳೋ ಒಂದು ಮಾತಿಂದ 100 ಜನ ಬದಲಾಗ್ಲಿಲ್ಲ ಅಂದ್ರೂ ನನಗೇನು ಬೇಜಾರಿಲ್ಲ. ಕನಿಷ್ಠ ಪಕ್ಷ ಒಬ್ಬ ವ್ಯಕ್ತಿ ಬದಲಾಗಿ ತನ್ನ ಮನೆಯನ್ನ, ತನ್ನ ಸಂಸಾರವನ್ನ ನಿಭಾಯಿಸಿಕೊಂಡು ನೀಟಾಗಿ ಹೋಗ್ಬಿಟ್ರೆ ಸಾಕು ಅನ್ನೋದು ನನ್ನ ಮೂಲ ಉದ್ದೇಶ ಅಷ್ಟೇ. ಯಾಕಂತ ಹೇಳಿದ್ರೆ ಇವತ್ತಿನ ಸಮಾಜದಲ್ಲಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ,
ನಮ್ಮ ಹತ್ರ ಏನು ಇಲ್ಲ ಅಂತ ಗೊತ್ತಾದ್ರೆ ಕಾಲ್ ಕಸಕ್ಕಿಂತ ಕಡೆಯಾಗಿ ಸಂಬಂಧಿಕರೇ ನೋಡ್ತಾರೆ, ಬೇರೆಯವ್ರು ಬೇಕಾಗಿಲ್ಲ. ನಮ್ಮ ಅಕ್ಕಪಕ್ಕ ಇರೋರಂತೂ ನಮ್ಮನ್ನ ಹತ್ರಕ್ಕೂ ಬಿಟ್ಕೊಳ್ಳಲ್ಲ. ಇವತ್ತು ಈ ವ್ಯಕ್ತಿಗೆ ಬಂದಿರೋ ದುಸ್ಥಿತಿನೂ ಕೂಡ ಇದೇನೆ. ಇವತ್ತು ಬದುಕಿ ಬಾಳಿ ಚೆನ್ನಾಗಿರುವಂತ ಸಂದರ್ಭದಲ್ಲಿ ಮನೆ ಕರೆದು ಬಾಡೂಟ ಹಾಕುವಂತ ಜನ ಇವತ್ತು ಕಷ್ಟದಲ್ಲಿದೀವಿ ಅಂದ್ರೆ ಕರೆದು ಒಂದು ತುತ್ತು ಅನ್ನ ಇಕ್ಕೋಕ್ಕೂ ಹಿಂದೆ ಮುಂದೆ ನೋಡ್ತಾರೆ. ದಯಮಾಡಿ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ. ಜೊತೆಗೆ ಈ ವ್ಯಕ್ತಿಯನ್ನ ನನ್ನ ಕೈಲಾದಷ್ಟು ಮಟ್ಟಕ್ಕೆ ಪ್ರಯತ್ನ ಪಡ್ತೀನಿ. ನಾನು ಎಷ್ಟು ಸಾಧ್ಯ ಇದೆಯೋ ಅಷ್ಟು ನಾನು ಇವ್ರಿಗೆ ಟ್ರೀಟ್ಮೆಂಟ್ ಕೊಡಿಸುವಂತ ಒಂದು ಸಣ್ಣ ಪ್ರಯತ್ನ ಮಾಡ್ತೀನಿ. ನೀವೆಲ್ಲರೂ ಶಕ್ತಿಯಾಗಿ ನಿಲ್ತೀರಾ ಅಂತ ಅನ್ಕೊಂಡಿದೀನಿ. ಆದ್ರೆ ಆ ಭಗವಂತನ ಇಚ್ಛೆ ಇದ್ರೆ, ಇವರು ದಾನ ಧರ್ಮ ಅನ್ನೋದು ಏನಾದ್ರೂ ಭಗವಂತನ ಇಚ್ಛೆಯಿಂದ ಮಾಡಿದ್ರೆ ಆ ಭಗವಂತನ ಆಶೀರ್ವಾದದಿಂದ ಇವ್ರಿಗೆ ಗುಣಮುಖರಾಗ್ಲಿ ಅಂತ ನಾನು ಬೇಡ್ಕೊಳ್ತೀನಿ ಅಣ್ಣ. ಇವಾಗ ನಮ್ಮ ಆಶ್ರಮಕ್ಕೆ ಬಂದಿದ್ದೀರಾ, ಯಾರನ್ನ ನಂಬ್ತೀರಾ ಇಲ್ಲಿ? ಆ ಸ್ವಾಮಿನೂ ನಂಬ್ತೀನಿ, ನಿಮ್ಮನ್ನೂ ಬಂದಿದ್ದೀನಿ. ಆ ಮೂರನೇ ವ್ಯಕ್ತಿ ಅಲ್ಲಿ ನನಗೆ ಹೇಳಿ ಕಳಿಸಿದ್ದೇನೆ. ಆ ಭಗವಂತ ಅವನಿಗೂ ಚೆನ್ನಾಗಿತ್ತು. ನಾನು ಇಲ್ಲಿ ಬರ್ತೀನಿ ಅಂತ ನನ್ಗೆ ಗೊತ್ತೂ ಇರಲಿಲ್ಲ. ಬೀದಿಲಿ ಮಲಗೋದು ಕಷ್ಟನ ಸುಲಭನ ಅಣ್ಣ? ಕಷ್ಟ ಇದೆ, ಕಷ್ಟ ಇದೆ. ಆಮೇಲೆ ಆ ಹುಡುಗ ಎಲ್ಲ ಹೇಳಿದ ಮೇಲೆ ನನ್ಗೆ ಗೊತ್ತಾಗಿದೆ. ಈ ಊಟ ತಿಂಡಿಗೆಲ್ಲ ಏನ್ ಮಾಡ್ತಿದ್ದೆ ಅಣ್ಣ? ಈಗ ಊಟ ತಿಂಡಿಗೆ ಅಂತ ಏನ್ ಮಾಡ್ತಿಲ್ಲ ಅಂದ್ರೆ, ಹಣ ಕೊಡ್ಬೇಡ ನೀನು, ನೀರು, ಊಟ, ಮಲ್ಕೊಳ್ಳಕ್ಕೆ ಒಂದೊಂದು ತುತ್ತುಗೂ ಒಂದು ನರಕ ನೋಡಿರ್ತೀಯಣ್ಣ. ಹೊರಗಡೆ ಯಾರು ಅಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಓಡಾಡಿದ್ರು ಯಾರು ಯಾಕಪ್ಪ ಹಿಂಗ್ ಹೊಟ್ಟೆ ಹೊತ್ಕೊಂಡು ಓಡಾಡ್ತೀವಿ ಯಾರು ಕೇಳಿಲ್ಲ. ಕೇಳೋರು ಸುಮಾರು ಜನ. ಹಿಂಗೆ ಸಮಯ ಅಷ್ಟೇ ನೀನು ನೋಡಿ, ಕೆಲವರು ನೋಡಿ ನಗಾಡ್ಕೊಂಡು ಹೋಗೋರು ಸುಮಾರು ಜನ. ಏನಕ್ಕೆ ನಗಾಡ್ತಾರೆ? ಏನ್ ಹಿಂಗೈತಿ ಅನ್ಕೊಂಡು ಹೋಗೋರು. ಅವ್ರವ್ರು ಹೇಳ್ಕೊಂತಾರೆ ನಮ್ಮ ಕಷ್ಟ ನಮಗೆ, ಅವ್ರ ಬಾಧೆ ಅವರು ಸುಮಾನ ಅವರು ಆ ಥರ ಇರ್ತದೆ. ಈಗ ನಾವು ಗಟ್ಟಿ ಮನ್ಸು ಮಾಡ್ಕೊಂಡು ಆ ಅಪ್ಪನ ಮೇಲೆ ಬರಾಕ್ಬಿಟ್ಟು ಸುಮ್ಮನೆ. ಅದು ನಿಮಗೆ ನನ್ನ ಪ್ರಕಾರ ವಿಲ್ ಪವರ್ ಚೆನ್ನಾಗೈತೆ. ಈ ಏನಂತಾರೆ ಧೈರ್ಯ ಅಂತಾರಲ್ಲ, ಅದು ನಿಮ್ಮ ಮಾತಲ್ಲಿ ಅಸ್ಪಷ್ಟತೆ ಇದೆ, ಧೈರ್ಯ ಇದೆ. ಏನು ಆಗಲ್ಲ ಬಿಡು, ನನಗೆ ರೆಡಿ ಆಗ್ತೀನಿ ಅನ್ನೋ ಛಲ ಇದೆ. ಏನು ಕೆಲಸ ಮಾಡ್ತಿದ್ರಿ ನೀವು? ವ್ಯಾಪಾರ ಮಾಡ್ತಾ ಇದ್ವಿ. ಏನು ವ್ಯಾಪಾರ ಮಾಡ್ತಾ ಇದ್ರಿ? ಚಪ್ಪಲಿ ವ್ಯಾಪಾರ. ಚಪ್ಪಲಿ ವ್ಯಾಪಾರ. ನಿಮಗೆ ಕೊಡ್ತಾನೆ ಇಷ್ಟಕ್ಕೆಲ್ಲ ಕಾರಣ? ಇದಕ್ಕೆಲ್ಲ ಕಾರಣ ಅದೇ ಮಾಡ್ತಾ ನಿಮ್ಮ ಸಂಸಾರ ಹಾಳಾಗೋದಕ್ಕೂ ಕೊಡ್ತಾನೆ ಕಾರಣ. ಇವತ್ತು ನಾವು ಹೆಂಡತಿ ಬರ್ತಿಲ್ಲ, ಮಕ್ಕಳು ಬರ್ತಿಲ್ಲ ಅಂತ 1000 ಕಾರಣಗಳು ಕೊಡ್ಬೋದು. ನಿಮ್ಮ ಬಂಧು ಇಲ್ಲ, ಅಕ್ಕ ತಂಗಿರ ಬಂಧು ಬಳಗ ಯಾರು ಇದಕ್ಕೆ ಇಲ್ಲ. ನಾವು ಮಾಡಿದ ಅನುಭವಿಸೋಕೆ ಇದಕ್ಕೆ ಕೊಡ್ತಾನೆ ಕಾರಣ ಅನಿಸ್ಬಿಡ್ತದೆ ಅಷ್ಟೇ. ಅರ್ಥ ಮಾಡಿ, ನಾವು ಮಾಡಿದ ಪಾಪವನ್ನ ನಾವೇ ಅನುಭವಿಸ್ಬೇಕು. ನಾವು ಈ ಜಗತ್ತಿಗೆ ನಾವೇನಾದ್ರೂ ಒಂದು ಒಳ್ಳೇದು ಮಾಡಿದ್ರೆ ಜಗತ್ತು ನಮ್ಗೆ ಒಳ್ಳೇದು ಮಾಡುತ್ತೆ. ನಾವು ಕೆಟ್ಟದ್ದು ಮಾಡಿದ್ರೆ ನಮಗೂ ಕೆಟ್ಟದಾಗತ್ತೆ. ಇವ್ರು ಹೇಳ್ತಿರೋದು ನೇರವಾಗಿ ಹೇಳ್ತಿದ್ದಾರೆ. ನಾನು ಕರೆಕ್ಟಾಗಿದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಇವ್ರಿಗೆ ಬರ್ತಾ ಇರಲಿಲ್ಲ ಅಂತ. ಸೊ ದಯವಿಟ್ಟು ಪ್ರತಿಯೊಬ್ಬರುಗಳು ಮನೆಗಳಲ್ಲಿ ಸಾಕಷ್ಟು ಜನ ಕುಡ್ತದಿಂದಾನೇ ಜೀವನ ಹಾಳು ಮಾಡ್ಕೊಂಡಿರ್ತೀರ. ಒಂದು ಮೆಸೇಜ್ ಅಷ್ಟೇ, ಇದನ್ನ ಬದಲಾಯ್ತಿರೋ ಬಿಡ್ತಿರೋ ಕಡಿತಿರೋ ನಾನು ನಿಮಗೆ ಬಿಟ್ಟಿದ್ದು. ಕನಿಷ್ಠ ಪಕ್ಷ ನಿಮ್ಮ ಜೀವನವನ್ನು ನೋಡ್ಕೊಳ್ಳಿ, ನಿಮ್ಮ ಹೆಲ್ತನ್ನು ನೋಡ್ಕೊಳ್ಳಿ, ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಕೊಳ್ಳಿ. ಕುಡಿತದಿಂದ ನಿಮ್ಮ ಸಂಸಾರವನ್ನು ಬೀದಿಗೆ ಬರೋ ಥರ ಮಾಡ್ಕೋಬೇಡಿ.